ಹಾಗಾಗಿ ಬರುವುದಿಲ್ಲ ಮೂರ್ಖ. ಹಿಂದಿನ ಕಂಡನ ದೊರಗೆ ಪಾಂಡವ ಕೌರವಾದಿಗಳೆಂಬ ಸಹೋದರಾಜರೊಂದು ಕೂಡಿ ಬಂದಿರೆ ಎಲ್ಲ ಭುಜಬಲ ಎತ್ತಿದ ಬಲವನ್ನು ಇಳಿಸಿದರ ಕ್ಷತ್ರಿಯನೆಲ್ಲ ಬಂದು ಶಾಸ್ತ್ರೋಕ್ತಿಗೆ ವ್ಯತಿರಿಕ್ತವಾಗಿ ಈ ಪೃಥ್ವಿಯೊಳ 10 ಸಹಸ್ರ ವರ್ಷ ಬಾಳಿದರೆ ಒಂದ ಪ್ರಯೋಜನವೇನು? ಕುರುಮಂಡಲೇಶ ಅಭಿಮನ್ಯು ರಣಕೊಂಬೆನಿಗೆ ಬಂದು ನಿನ್ನ ಡಂಬಕಮಂ ತೋರಿ ಹಿಂಜರಿದರೆ ಅಂಬರದ ರಣ ಸಂಭ್ರಮದಿಂದ ನಿಂತು ನೋಡುವ ಎಲ್ಲ ಜಂಬಾರಿಯು ಎನ್ನ ಪೌತ್ರನು ಎಂತ ಹೆಂಬೆಡಿ ಎಂದು ಮನನೊಂದುಕೊಳ್ಳದೆ ಮಂಡಲೇಶ ಎನ್ನ ಧೈರ್ಯ ನಿರೀಕ್ಷಿಸು. ಪಟು ಪಟೋರ್ ಪಟರ ಮಕಟ ಹರಗಡಿಯು ಪಟೋರ್ ಪಟರ ಪರಾಕ್ರಮವನ್ನು ಪರೀಕ್ಷಿಸು. ರವೀಂದ್ರ ನಿನ್ನಿಂದೇನಾಗಲದು. ಸ್ವಲ್ಪ ತಾಳಲೆ ಮೂರ್ಖ. ನಿನ್ನ ಸೇನಾಧ್ಯಕ್ಷರಾದ ಕರ್ಣದ್ರೋಣಾದಗಳ ಮುಂದೆ ಎನ್ನ ಸಾಹಸಮಂ ತೋರಿಸುವನು ಕುರುಮಂಡಲೇಶ. ನೋಡೆನ್ನಯ ಭುಜ ಬರದ ಕೋಪಾವೇಶ. ಹಡವಿ ಒಳಗೆ ಬಡವರಿಗಳಂತೆ ಒಡಲರದ ಬಡ ಪಾಂಡವರು ಅರಿಯದ ಹುಡುಗನನ್ನು ಯುದ್ಧಕ್ಕೆ ಕಳಿಸಿದರೆ ಬುದ್ಧಿ ಇಲ್ಲದ ಈ 14 ವರ್ಷದ ಕೂಸನ್ನು ಕದನಕ್ಕೆ ಕಳಿಸಿದರೆ ಮನಮರೆಗೆ 10 ರಾಜ್ಯವೇನಾದರೂ ಕೊಡುವನೆಂದು ನಿರ್ಧರಿಸಿ ಕಳಿಸಿಬರಲ್ಲದೆ ಯುದ್ಧದಲ್ಲಿ ಮೊದಲು ನಿನ್ನನ್ನು ಚಿತ್ರ ಮಾಡಿದು ಉಳಿದ ಭೀಮಾದಿಗಳನ್ನು ಮತ್ತೊಮ್ಮೆ ವನವಾಸಕ್ಕೆ ಕಳಿಸಿ ಭಿಕ್ಷನ್ನ ತಿರುಗುಣುವಂತೆ ಮಾಡುವೆ. ಪಾರ್ಥ ಸಂಭವ ಕುರುಮಂಡಲೇಶ ಬಲಚೆಳೆದು ಬಿಟ್ಟಿರೋ ತರ ಹರಿಸಿಕೋ ಎಂಬ ಬಾಣ ಪಂಜರವ. ನೀನು ತರ ಹರಿಸಿದ ಬಾಣವನ್ನ ಅಲ್ಲೇ ಖಂಡಿಸುವೆನು. ಏ ಜಡಮತಿಯೇ, ಮುಡಮತಿಯೇ, ಬಡ ಪಾಂಡವರಿಂದೇನಾಗುವುದೆಂದು ಬಾಯಿಗೆ ಬಂದಂತ ಹಾಗೆ ಒದರುವೆಯಲ್ಲ. ಸಹಜವಾಗಿ ಒದರುವೆ. ಅವರು ಮಾಡಿದ ಉಪಕಾರವನ್ನು ಮರೆತು ನೀನು ಬಿಡಿ ನುಡಿಗಳಾಡುವುದು ನಿನಗೆ ಎಷ್ಟು ಹಿತವೋ. ಆಗಿನ ಗಾತೆ ನಿನಗೆ ಏತಕ್ಕೆ ಬೇಕಲೇ ಮೂರ್ಖ. ಏ ಮಂದಮತಿಯೇ, ಮುಡಮತಿಯೇ, ಹಿಂದಕ್ಕೆ ಗಂಧರ್ವನೆಂಬ ಚಿತ್ರಸೇನನ್ನು ನಿನ್ನ ಬಂಧಿಸಿ ಪಿಚಂಡಿಯಂ ಕಟ್ಟಿ ಬಿಡಿದಳದ ಇವಾಗ ಇಂದ್ರ ಸಂಜಾತನಾದ ನಮ್ಮ ಧನುಂಜಯನು ಬಂದು ನಿನ್ನ ಶರಬಂಧನವನ್ನು ಬಿಡಿಸಲಿಲ್ಲವೇ? ಆಗಿನ ಸುದ್ದಿ ನಿನಗೆ ಏತಕ್ಕೆ ಬೇಕಲೇ ಮೂರ್ಖ. ಏ ದುರ್ಯೋಧನನೇ, ಬಾಲಕ, ಮಕ್ಕರ ಕೋದಂಡದ ಉದ್ಭವಿಸಿ ಬರುವ ಒಂದೇ ಬಾಣದಿಂದ ನಿನ್ನ ಗಿರ್ರನೆ ತಿರುಗಿಸಿ ಸರ್ರನೆ ನಿನ್ನ ರಥಧ್ವಜದ ಪತಾಕೆಗಳನ್ನು ಸೀಳಿ ನಮ್ಮ ಧರ್ಮಪರ್ಯಂತರನ ಪಾತಾಳ ಆಗಲೇ ನಿನ್ನ ಅಂಗಾಂಗಗಳೆಲ್ಲ ಕದನನೆ ನಡಗುತ್ತಿರುವವೋ ದುರ್ಯೋಧನ. ತರಹರಿಸಿಕೋ ಸರಸಂಧಾನ, ಜೂಜಿನಲ್ಲಿ ಜಾಣ, ನೋಡನ್ನ ತ್ರಾಣ, ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲಲೇ ಮೂರ್ಖ. ಮಾಡಿದ್ರು ಎಲ್ಲ ತರ್ಕ. ಅದೇ ಪ್ರಕಾರ ಯುದ್ಧಕ್ಕೆ ನಿಲ್ಲಲೇ ಮೂರ್ಖ ಬಾಲಕ. ಈ ಕೌರವನೆಂಬ ಮತಾಂತರನ್ನು ಭೀಮಾದಿಗಳ ವನವಾಸಕ್ಕೆ ಕಳುಹಿಸಿದಿರ್ತಾರೆ. ಕೌರವನೆಂಬ ನಾಮ ವ್ಯಾತಕ್ಕೆಂದು ಸುಮ್ಮನೆ ತನ್ನ ಡಂಬಕಮಂ ಕೊಚ್ಚಿಕೊಂಡನಲ್ಲ. ಹೋಯ್ತು ಇವನ ಪೌರುಷವಲ್ಲ. ಸಾರಥಿ ಮಧ್ಯಾವಧಿರದರಿದ್ದರೆ ಅವರ ಮುಂಭಾಗಕ್ಕೆ ರಥವನ್ನು ನಡೆಸಲೈ ಸಾರಥಿ. ಅಯ್ಯೋ ನರನಂದನನ ಸರಹದಿಗೆ ಆ ಕಟಕಟ ಕುರುರಾಯನು ಸಿಲುಕಿದನೆ. ಅಪರಿಮಿತ ಬಲಯುತರಾದ ಕೃತವರ್ಮ ಕರ್ಣಾದಿಗಳು ರಣದಾಯಿ ತಪ್ಪಿ ನೃಪತಿಯು ಮಾರಿಯ ಬಾಯಿಗೆ ತುತ್ತಾದನು. ನಿಮ್ಮ ಸರಚಾಪ ಧನುರ್ಧಾರಿಗಳಾಗಿ ಸುಯೋಧನನ ಭಯ ನಿವಾರಣೆ ಮಾಡಿರಿ, ಶೀಘ್ರವಾಗಿ ಹೋಗಿರಿ. ಆಚಾರ್ಯರೇ, ಸ್ವಲ್ಪ ಶಾಂತರಾಗಿರಿ. ಜಲ್ಲಿ ಕಟ್ಟೋಣ.
ಬಾಲಕ, ಈ ರಣಮಂಡಲದೊಳಗೆ ನೀನು ಓರ್ವನೇ ಯಾತಕ್ಕೆ ಬಂದಿರುವೆನು? ರಣಮಂಡಲವೆಂಬ ನದಿಗೆ ಬಲಗಳನ್ನಗದು ಮೀನುಗಳನ್ನು ಹಿಡಿಯುವುದಕ್ಕೆ ಬಂದಿರುವೆನು. ಎಲೈ ಬಾಲಕ, ಎಲೈ ಅದಮ, ಬಲೆಗಳಲ್ಲಿ ಮೀನುಗಳಲ್ಲಿ ನೀರಲ್ಲಿ ಬಿಚ್ಚಂದಿವೆಯೇನೋ ಬಾಲಕ? ಮಿಥ್ಯೆ ನುಡಿವನು ನಾನಲ್ಲ. ಎನ್ನ ಕರದ ಮೆರೆಯುವ ಧನಸ್ಸೇ ಬಲೆಯು, ಈ ರಣರಂಗವೇ ನದಿಯು. ನೀರುಗಳೆಲ್ಲ ಮೀನುಗಳೆಲ್ಲ. ಎಲೈ ಬಾಲಕ, ನಾವು ಮೀನುಗಳಲ್ಲ. ನಿಮ್ಮಂತ ವೈರಿಗಳಿಗೆ ಯಮನಾಳದ ಹಾದಿಯನ್ನು ತೋರಿಸುವಂತ ಬಾಣಗಳನ್ನು ಕೊಡಬಲ್ಲೆವೋ ಮೂರ್ಖ? ನೀನು ಕೊಡಲಿಕ್ಕೆ ಬಿಟ್ಟಿ ಕೌರವನ ಧನವೆಂದು ತಿಳಿದುಕೊಂಡಿರುವೆ ಏನು ಅದಮ? ಲೈ ಬಾಲಕ, ಹಾಗಾದರೆ ಒಂದು ನುಡಿದಾಳಿಸು. ಅದೇನು ವಿಸ್ತಾರವಾಗಿ ಹೇಳಲ್ಲ ಈ ಕಬ್ಬಲಿಗನೇ. ಕೆಡು ನುಡಿ ನುಡಿದಾರೆ ಹಿಡಿದು ಸೀಳುವೆ ಹಿಡಿದು ಸೀಳುವೆ ಹಿರಿಯ ಕಿರಿಯ ರನ್ನದ ನುಡಿಯುವ ಮಂದಮತಿಯೇ ಹುಡುಗ. ಎಲೈ ಉಸಿಯನ್ನಾಡಿದರೆ ನಿನ್ನಂತ ದಸಗಡಿಸಿ ವಿಸಿಕದಿಂದ ಬಸುರು ಸೀಳಿ ವಶದ ಒಳಗೆ ಪಾಂಡವರಿಗೆ ಉಸುರುವುದಕ್ಕೆ ಸರಿಲ್ಲದಂತ ಮಾಲ್ಪಾಸಮ ಬಲಶಾಲೆ ಮುಂದೆ ಕೊಸರಿ ಕೊಸರಿ ಮಾತನಾಡ. ಸಹಜವಾಗಿ ಮಾತನಾಡುವನಲ್ಲ ಈ ಭಂಡ. ಮಾರ್ಮಲೆತು ಮೆರೆಯುವ ಹುಲಿಯ ಬಾಯಲ್ಲಿ ಕುರಿಮರಿ ದೊರೆತಂತೆ ಈ ಕಲಿಕರ ನಂದರಿನ ಪ್ರಾಣವನ್ನು ಉಳಿಸಿಕೊಳ್ಳುವೆಯಾ? ಸಹಜವಾಗಿ ಉಳಿಸಿಕೊಳ್ಳುವನಲ್ಲ ಈ ಭಂಡ. ಎಲೈ ಅಸಮ, ಎಲೈ ಮೂಡನೆ, ಶರಸಂಧಾನದಿಂದ ನಿನಗೆ ಗುರಿಯ ಮೂಡಿದ ಬರದಿಂದ ಕರ್ಣ ಪರ್ಯಾಸರ ಕುಜಾವಣೆವೆ. ನೀನು ಸೆರೆ ಹೊಡೆದ ಬಾಣಗಳನ್ನು ಅಲ್ಲೇ ನಿಲ್ಲಿಸುವೆನು. ವಲಯಂ ನಡಗಿಸಿ ಯಗ್ಗಳ ಮಾತ ದಿಗ್ಗಜಗಳು ಕುಗ್ಗಿಸಿ ಗಗನ ತೋಲ್ ಮೆರೆಯುವ ತಾರೆಗಳನ್ನು ಉದಿರಿಸುವಂತ ಶರವರ್ಧಂಬರ ಸೇರಿಸುವ ನೀನು ಅಂಥ ದುರಧೀರನಾದರೆ ತರಾರಿಸಿಕೋ, ಇಲ್ಲವಾದರೆ ಬಂದ ಹಾದಿಯನ್ನು ನೋಡಿಕೋ. ನನ್ನ ಮುಂದಿನ ಪರಾಕ್ರಮ ಎಲ್ಲ ನಿರ್ಭಯಂಕರನೆಂಬ ಹೆಬ್ಬುಲಿಯ ಮುಂದೆ ಕೊಪ್ಪಿನಿ ಬರದ ಮಬ್ಬಿನ ತಪ್ಪಿ ನಡುವೆಯ ಸಹಜವಾಗಿ ನುಡಿವೇನೆ ಬಂಡ. ಎಲ್ಲ ಈ ಕಬ್ಬಳಿಗನ ದಸ ದಸ ಗೆಪ್ಪಿಸುವನು ನೋಡು ನಿನ್ನನ್ನು ಬೇಗನು. ನಿನ್ನವನಿಂದೇನಾಗುವುದು? ಬೆಟ್ಟಿ ಕೌರವನ ಧನವನ್ನೆಲ್ಲ ಅನ್ನರಿಗೆ ಕೊಟ್ಟು ತೃಪ್ತಿ ಎಂದು ಪಡೆಯುವುದು ಬಲ್ಲಿದನಲ್ಲದೆ ನೀನ್ ಯಾವ ದಿಟ್ಟನೆಂದು ಗಟ್ಟಿಯಾಗಿ ಎನ್ನ ಮುಂದೆ ಬದರವೆ ಸಹಜವಾಗಿ ಹೋದ್ರೆ ನೀನು ಮಾಡಿದರೆ ಬಂಡ. ಎಲೈ ದೃಷ್ಟನೇ, ಎಲೈ ಭ್ರಷ್ಟನೇ, ಕಡಲು ಬತ್ತುವಂತ ದಗ್ಗಗೆಲ್ಲಂದು ಬೋರ್ಗರಿಸುತ್ತಾ ಹೆಗ್ಗಳವಾಗಿ ಬರುವ ಎನ್ನ ಬಾಂಡಂಗಳನ್ನು ನೋಡ. ಕೈಲಾಗದಿದ್ದರೆ ಮೀನುಗಳನ್ನು ಹಿಡಿಯುವುದಕ್ಕೆ ಬಲೆಗಳನ್ನು ಹಿಡಿದು. ಎಲೈ ಮೂರ್ಖನೇ, ಎಲೈ ಮತಿಹೀನನೇ, ವಿಕ್ರಮದಿಂದ ನಿನ್ನ ಕರ್ಕಶ ಮಾತ ಬಾಣಗಳೆಲ್ಲ ಗಕ್ಕನೆ ಭೂಚಕ್ರದ ಮೇಲೆ ಇಕ್ಕಡಿ ಮಾಡಿ ಒಕ್ಕಲ ಸ್ವಲ್ಪ ತಾಳು ತೋರಿಸುವೆನು. ನಿನಗೆ ಮಾತ್ರ ಒದಗಿ ಬಂದಿರುವುದು ಇಕೋ ನೋಡು. ತಾವನಲ ಪ್ರಾಯವಾದ ಯಮನು ಪಾದಿಯಲ್ಲಿ ಭೀಕರ ತೋರುತ್ತಾ ಬರುವ ಬಾಣಕ್ಕೆ ಏನು ಯೋಚನೆ ಮಾಡಿವೆಯೋ ಮಾಡು. ಕ್ಷಣ ಮಾತ್ರದಲ್ಲಿ ದಿಕ್ಕುಗಳೆಲ್ಲ ವ್ಯಾಪಿಸಿ ಭೂಮಿ ಆಕಾಶವನ್ನು ಕಾಣದ ಸೂರ್ಯನ ರಾಶ್ಮಿಯನ್ನು ಮರಗೊಳಿಸಿ ಶೌರ್ಯಾಕ್ಯದಿಂದ ಬರುತ್ತಿರುವ ಶರವರ್ಧವನ್ನು ಧರಿಸಿಕೋ. ಈ ಕ್ಷಣ ನಿನ್ನ ಜನಕನು ಬಂದರೆ ತೋರಿಸುವೆ. ಎಲೈ ಮತಿಹೀನನೇ, ಎಲೈ ಬುದ್ಧಿಹೀನನೇ,
ಅತುಲಿತ ಶೌರ್ಯೋತ್ಪನ್ನನಾದ ನಮ್ಮ ಪಿತನ ಪರಾಕ್ರಮವನ್ನು ಅರಿಯದೆ ಮಾತನಾಡುವೆ ಏನು ನಿಜವಾಗಿ ಮಾತನಾಡಿದರೆ ಕುಲ್ಲ ಅಸದೃಶರಾದ ಕದನ ಕರ್ಕಶರಿಗೆ ವಶನಾಗದ ಕಲೆ ಭೀಷ್ಮರಂ ನಿಗ್ರಹಿಸಿದನ ಭೀಷ್ಮರಿಗಿಂತ ಮಿಕ್ಕಿ ನೀರಿನ ಪರಾಕ್ರಮಿಯೋ ನಿಮ್ಮ ಬಲದೊಳಗಿನ್ಯಾವ ನಿರ್ಮಲ ಅತಿರಥ ನಮ್ಮ ಬಿರುದಾಂಕಿತವನ್ನು ಪಡೆದಿರುವ ಕಲಿಕಣ ನಾನಿರುವರಲೇ ಕುಲ್ಲ ಎಲೈ ಕಬ್ಬಲಿಗರೇ ಎಲೈ ಅಸಮರೇ ಇಲ್ಲಿ ತಡವಾತಕ್ಕೆ ಮತ್ಕರ ಕೋದಂಡದ ಉದ್ಭವಿಸಿ ಬರೋ ಒಂದೇ ಬಾಣದಿಂದ ನಿನ್ನ ಮೃತ ಧ್ವಜದ ಪತಾಕೆಗಳನ್ನು ಸೇರಿ ತುಚ್ಚನಂತ ಎಚ್ಚರ ತಪ್ಪಿ ನಿನ್ನ ಶೌರ್ಯಮಂ ಕೊಚ್ಚಿಕೊಂಡರೆ ನಿನ್ನ ರುಂಡಮಂ ಗಗನಾಂತರ ಕಾಡಿಸುವನಲ್ಲ ಈ ಭಂಡ ಗಗನಾಂತರ ಕಾಡಿಸುವನ ನಿನ್ನ ರುಂಡ ಹಾಗಾದರೆ ಜಾಗೃತಿಯಿಂದ ಇದ್ದಕ್ಕೆ ಸರಿದನಾಗಲೇ ಕುಲ್ಲ ಅದೇ ಪ್ರಕಾರವಾಗಿದ್ದಕ್ಕೆ ನಿಲ್ಲು ಎಲ್ಲ ಕ್ಷತ್ರಿಯರ ಸಂಭೂತನನ್ನು ಯಾತಕ್ಕೂ ಬಾರದ ಮಾತುಗಳನ್ನಾಡಿ ಕೋತಿಯಂತೆ ಆರಾಡಿ ಸುಮ್ಮನೆ ಸೋತು ಹೋದೆಯಲ್ಲ ಆತುರ ಪಡದ ಪಾರ್ಥನಿಗೆ ಅರಿಕೆ ಹೋತಿನಂತ ಬಿಟ್ಟಿರುವನು ಹೋಗು ಹೋಗು ಬಳಿ ಬಳಿರಿ ಹೇಳಲೈ ಸಾರಥಿ ಮತ್ತಾವ ಅತಿರಥರಿದ್ದರ ಯುದ್ಧಕ್ಕೆ ಬರ ಹೇಳಲೈ ಸಾರಥಿ ಎಲ್ಲ ತರುಳ ಇದು ದುರದೂರರು ಒಡೆದಾಡುವ ರಣರಂಗವು ರಣರಂಗವಲ್ಲದಿದ್ದರೆ ಇದು ಏನು ಭೋಜನ ಶಾಲೆ ಎಂದು ತಿಳಿದುಕೊಂಡಿರುವೇನೇನೋ ಆಚಾರ್ಯರೇ ಎಲೇ ಹುಡುಗ, ಆಚಾರ್ಯರೇ ಭೋಜನ ಶಾಲೆಯ ಗೋಷ್ಠಿ ನಿನಗೆ ಏತಕ್ಕೆ ಬೇಕು? ನೀನೋರ್ವನೇ ರಣಮಂಡಲಗಳಿಗೆ ಯಾತಕ್ಕೆ ಬಂದೆಯೋ ಬಾಲಕ? ಸತ್ವವಿಲ್ಲದಿರ್ತಡೆ ನಾನೇನು ಇರುವೆ ಕಡಿದರೆ ಆರಿ ಬೀಳುವ ಆಚಾರ್ಯರಲ್ಲವೋ ಎಲೇ ಹುಡುಗ, ಆಚಾರ್ಯರೇ ಆಚಾರ್ಯರ ಕ್ರಿಯೆ ನಿನಗೇನು ತಿಳಿಯುವುದು? ಎನ್ನ ಶಸ್ತ್ರಾಜಿತಕ್ಕೆ ತಡೆಯುವ ಶಕ್ತಿ ನಿನ್ನಲ್ಲಿ ಎಲ್ಲಿಹುದು? ನಮಗೆ ಮಾತ್ರ ಸೇನಾಧಿಪತಿ ಎಂಬ ಪಟ್ಟವನ್ನು ಬಿಡಿಸಿ ಸ್ವಾಭಾವಿಕವಾದ ಪಂಚಾಂಗವನ್ನು ಕಟ್ಟಬೇಕೆಂದು ಬಂದಿರುವ ನೈ ಗುರುಗಳೇ. ಒಳ್ಳೆ ಭೂತಳದೋಳ್ ನಿನ್ನ ಸರಿ ಬಿಲ್ಲಾಳುತನ ಸುರನರ ರಾತದೋ ಕಾಣನು ನಿನ್ನ ಸಂಹರಿಸಿದರೆ ಶಿಶುಹತ್ಯೆ ದೋಷ ಬರುವುದೆಂದು ಇದುವರೆಗೂ ಕೈಗಾದನೋ? ನಿಮ್ಮ ಕೈಲಾಗದೆ ಸುಮ್ಮನೆ ಕೂತಿರುವಿರಿ ಆಚಾರ್ಯರೇ. ಹೇ, ನಿನಗೇತಕ್ಕೆ ಯುದ್ಧದ ಆತುರವು? ನಿನ್ನ ಮಾತೆ ಎಡಿಗೆ ಹೋಗು. ನೀನೇನು ದಿಟನೂ ಹೌದು. ನೀನು ಸೋದರೆ ನಮಗೆ ಗೆಲುವಲ್ಲ, ಕಪೋತನನ್ನು ಒಡೆದೊಯ್ಯಲು ಇಲ್ಲಿ ಆರಿಗೂ ಉಚಿತವಲ್ಲ. ಪಾರ್ಥ ಸಂಜಾತನನ್ನು ಅತಿಸಲಿಲ್ಲವೆಂದು ಕುರುಪತಿಯು ಎನ್ನೊಡನೆ ಕೋಪಾತುರಗೊಂಡರು. ಚಿಂತೆ ಇಲ್ಲ ಸುಭದ್ರಿಯನಂದನ. ಓಹೋ ಸ್ವಾಮಿ ದ್ರೋಣರೇ, ಸ್ವಲ್ಪ ಇತ್ತ ಬನ್ನಿರಿ. ತಾವು ಚೆನ್ನಾಗಿ ಅಭ್ಯಾಸ ಮಾಡಿದ್ದ ಪಂಚಾಂಗದ ಗಂಟನ್ನು ದಾವಲ್ಲಿ ಬಿಟ್ಟು ಬಂದಿರಿ. ಸ್ವಾಮಿ ದ್ರೋಣರೇ, ಎಲ್ಲ ಕರದೊಳ ಮೆರೆಯುವ ಕೋದಂಡಕ್ಕೆ ಎಷ್ಟನೇ ಗುರಿ ಇರುವನು ನೋಡಿರಿ. ಮೃತ್ಯುವೆಂಬ ಗುರುವು ಸಪ್ತಮಿ ಸ್ಥಾನದಲ್ಲಿರುವನೆಂದು ತಿಳಿ. ತಾವೇನು ಉಚಿತಾರ್ಥವಾಗಿ ಹೇಳಬೇಡಿರಿ. ತಮಗೆ ಅಪೇಕ್ಷೆ ಇದ್ದರೆ ತಮ್ಮ ಕುಕ್ಷಿಯ ಬಗೆಯುವ 2 ಬಾಣಗಳನ್ನು ದಕ್ಷಿಣೆಯಾಗಿ ಕೊಡುವೆನು. ಈಕೋ ಪಡೆಯಿರಿ. ಸ್ವಾಮಿ ದ್ರೋಣರೇ, ವಿನಯೋಕ್ತಿಯಿಂದ ಮನ ಮರಗುವಂತೆ ನಿನ್ನ ಮೈಲಿಗೆ ಗುಣವನ್ನೆಲ್ಲ ನಾ ಬಲ್ಲನು. ನಿನ್ನ ಭುಜಬಲದ ಧನಮಂ ನಾನು ತಿಳಿಯದವನೇನು? ರಣಕುಂಬಿನಿಗೆ ದಂಬಕಮಂ ತೋರಿ ಆಚಾರ್ಯರೇ, ರಣ ಕಣಕದೋ ಎನ್ನಂ ಕೆಳಕಿದರ ಮತ್ಕರದೋ ಧನಮಂ ಹಿಡಿಯುವುದಿಲ್ಲ. ನಿನ್ನ ದಂಬಕ ವಚನಮಂ ಮುಗಿಸಿ ಎನ್ನಂ ಶರದಂಬಿನಿಂದ ಮಾತನಾಡಿಸುವ ದ್ರೋಣ ನೋಡಿ ಎನ್ನಯ ಭುಜಬಲದ ತ್ರಾಣ. ಎಲೈ ಹುಡುಗ, ಎನ್ನ ನುಡಿಯ ಅಂದಾಲಿಸು. ಅದೇನು ವಿಸ್ತಾರವಾಗಿ ಹೇಳ ಆಚಾರ್ಯರೇ. ಕಿಳು ನುಡಿ ನುಡಿದಾರೆ ನಾಲಿಗೆ ಸೀಳುವೆ ನಾಲಿಗೆ ಸೀಳುವೆ
ಮಾತನಾಡುವುದಕ್ಕೆ ಪ್ರಾರಂಭಿಸಿದೆಯಾ? ಸಹಜವಾಗಿ ಮಾತನಾಡುವೆನಾಚಾರ್ಯ. ತತ್ಕಾಲದ ಮೊದಲು ನಿನ್ನ ಕೋಳ್ಕೊಂಡು ಕುಂತಿ ಸಂಭೂತರಾದ ಪಾಂಡವರ ಬಾಳುಗಡಿಸಿ ನಿನಗೆ ತೋರಿಸುವನು ಯಮನಾಲಯದ ಕತೆ. ಎಲೈ ತುಚ್ಛನೆ, ಎಲೈ ಆಚಾರ್ಯರೇ, ನಿನ್ನ ಇಚ್ಛೆ ಬಂದಂತೆ ಉಚ್ಚರಿಸಿದರ ಕಿಚ್ಚಿನ ಸೆರಸಂಧಾನದಿಂದ ನಿನ್ನ ಕವಚರದ ಧ್ವಜ ಪತಾಕೆಗಳನ್ನು ಕೊಚ್ಚಿ ಕೆಳಗೆ ಅದು ನಿಮ್ಮ ಕೈಲಿಂದಾಗದ ಆಚಾರ್ಯರೇ. ಇಕೋ ಎನ್ನ ಮಕ್ಕರ ಪುಂಡರೀಕದೋಳ ಮೆರೆಯುವ ಕೋದಂಡಕ್ಕೆ ಕಾರ್ಮೇಘದ ತಳಕ್ ತಳಕ್ಕೆನ್ನುವ ಕೋಲ್ಮಿಂಚಿನ ತರದಿ ಶಸ್ತ್ರದಿಂದ ಬಳಸೆಳೆದು ಒಡೆಯುವ ತರ ಆರಿಸಿಕೋ. ಎಚ್ಚರಗೊಂಡು ಮಾತಾಪಿತರನ್ನು ಮನದಲ್ಲಿ ಸ್ಮರಿಸಿಕೋ. ಹಿರಿಯರೆನ್ನದೆ ನರಿಯಂತೆ ಉದರವೆಯ ತರುಣ ಹಿಡಿದ ತರಿವೆ ನೋಡಿದನ್ನೆಯ ಕುರಳ. ಸ್ವಾಮಿ ದ್ರೋಣರೇ, ಬಾಲಕ, ಅನ್ನಕ್ಕೆ ಉಪ್ಪಿಲ್ಲ, ಸಾರಿಗೆ ಒಗ್ಗರಣೆ ಕಡಿಮೆ, ಅಪ್ಪಳ ಸಂಡಿಗೆ ಮಾತ್ರ ಚೆನ್ನಾಗಿರುವುದೆಂದು ಹೇಳಿ ತೆಗೆದುಕೊಳ್ಳುವರಲ್ಲದೆ ನೀವು ಭೋಜನ ಪ್ರಿಯರಾಗಿರುವುದರಿಂದ ಇಂದು ಗೋಕುಲಾಷ್ಟಮಿ, ಇಂದು ವಿಜಯದಶಮಿ, ಇಂದು ಸೂರ್ಯಗ್ರಹಣ, ಇಂದು ಮೇಘ ಸಂಕ್ರಮಣ, ಇಂದು ಯಜ್ಞಾರಂಭ ದಿನ. ಇದಕ್ಕೆ ಭೂದಾನ, ಗೋದಾನ, ಹಿರಣ್ಯ ದಾನವೆಂದು ಹೇಳಿ ಕಾಲವನ್ನು ಕಳೆಯುವವರಿಗೆ ಈ ಕಾಳಗದ ಗೋಷ್ಠಿ ನಿಮಗೆ ತಕ್ಕೆ. ಸ್ವಾಮಿ ದ್ರೋಣರೇ, ಓ ಬಾಲಕ, ಸ್ನಾನವನ್ನು ಮಾಡಿ ಮಡಿಯನ್ನುಟ್ಟು ದ್ವಾದಶ ಪಟ್ಟು ತಂಬಿಗೆ ತಾಲೀಮ್ಗಳನ್ನು ಪಿಡಿದುಕೊಂಡು ಹೆಣ್ಣರ ಮಕ್ಕಳನ್ನು ಕರೆದುಕೊಂಡು ಕಟ್ಟಿಗೆಯ ಮನೆಯ ಮೇಲೆ ಗಟ್ಟಿಯಾಗಿ ಕುಳಿತುಕೊಂಡು ಮೃಷ್ಟಾನ್ನ ಪದಾರ್ಥವನ್ನು ಪತ್ರಾವಳಿಯಲ್ಲಿ ಒಟ್ಟಿಸಿಕೊಂಡು ಹೊಟ್ಟೆ ತುಂಬಾ ಉಂಡು ತೃಪ್ತಿ ಪಡುವುದರೆಂದು ಬಲ್ಲಿದರಲ್ಲದೆ ಇದು ಏನು ಜಪತಪಾನುಷ್ಠಾನವೆಂದು ತಿಳಿದುಕೊಂಡಿರುವಿರೋ ಅಥವಾ ಉಪವಾಸ ಏಕಾದಶಿ ವ್ರತವೆಂದು ತಿಳಿದುಕೊಂಡಿರುವಿರೋ? ರಣರಂಗವೆಂದು ತಿಳಿದುಕೊಂಡಿರುವನೇ ಬಾಲಕ. ಸ್ವಾಮಿ ದ್ರೋಣರೇ, ಬಾಲಕ, ಮಡಿಯನ್ನುಟ್ಟು ಅಡಿಗೆ ಮನೆಯಲ್ಲಿ ಒಡೆದಾಡುವುದನ್ನು ಬಿಟ್ಟು ಈ ಬಡೆದಾಡುವ ಕಾಳಗದ ಗೋಷ್ಠಿ ನಿಮಗೆ ತಕ್ಕೆ ಸ್ವಾಮಿ ಸಜ್ಜನ ಪ್ರೇಮಿ. ಈ ಮೂಢಮತಿಯೇ, ಏ ಆಚಾರ್ಯ, ಹುಡುಗನಿವನೆಂದು ಕಡುಕೋಪಮಂ ತಡೆದುಕೊಂಡರೆ ಒಡಲಿಗೆ ತಿನ್ನುವುದೊಂದೇ ಬಲ್ಲಿರೆಂದು ಬಿರುನುಡಿಗಳನ್ನು ಜಡಜಬವ ಜಡಜಾಕ್ಷನು ಸುರನರ ಗರುಡ ಗಂಧರ್ವಾದಿಗಳೊಡನೆ ಯುದ್ಧ ತಡೆದು ಚಡುರತರ ಪೈಕಿ ಪರಾಕ್ರಮಿಗಳೆಂಬ ಪೊಡವಿಪನು ತನ್ನ ಕುರು ಸೈನ್ಯ ಸಮೂಹಕ್ಕೆ ಎಲ್ಲ ಸೇನಾಧ್ಯಕ್ಷನ ಮಾಡಿರುವನು. ಅವನಿಗೆ ಬುದ್ಧಿ ಇಲ್ಲದೆಯೇ ನಿನ್ನನ್ನು ಸೇನಾಧ್ಯಕ್ಷನಾಗಿ ಮಾಡಿರುವನು. ಇಂಥ ಅಸಹಾಯ ಸೂರನ ಮುಂದೆ ಕೊಸರಿ ಮಾತನಾಡುವೆಯಾ? ಸಹಜವಾಗಿ ಮಾತನಾಡುವನು ಆಚಾರ್ಯರೇ. ಅದಕ್ಕೆ ನಿಮ್ಮ ದೊಡ್ಡಪ್ಪನೆಂಬರು ಕೋದರನು ವಿರಾಟನಿಗೆ ಬಾಣಸಿಗನಾಗಿ ಒಡೆದಿರದಂತೆ ನಾನೇನು ಒಡೆದೆರೆದುಕೊಂಡು ಬಂದಿದ್ದೇನೆ ಹೇಗೆ? ವಂಚನೆ ಗುಣರಹಿತನಾದ ಪಂಚ ಪಾಂಡವರ ಪೈಕಿ ಹಿರಿಯನಾದ ಧರ್ಮಜನು ತನ್ನ ರೂಪವನ್ನು ವಂಚಿಸಿಕೊಂಡು ವಿರಾಟನಲ್ಲಿಗೆ ಎದ್ದು ಹೋಗಿ ಪಂಚಾಂಗ ಹಿಡಿದುಕೊಂಡು ಕಾಲಹರಣೆ ಮಾಡಿ ಬಂದವನು ನಾನು ಅಥವಾ ನಿಮ್ಮ ದೊಡ್ಡಪ್ಪನು? ಹೋದ ಕಾಳಗದ ಗೋಷ್ಠಿ ನಿಮಗೆ ಏತಕ್ಕೆ ಆಚಾರ್ಯರೇ? ಬಲ್ಲಿದ ಗಜದ ಮುಂದೆ ಕುಲ್ಲ ಶ್ವಾನವು ಹಲ್ಲು ತೆರೆದು ಒದರಿದಂತೆ ಕುಲಶ್ರೇಷ್ಠನ ಮುಂದೆ ಬಲ್ಲಂತೆ ಒದರುವೆಯೋ? ಸಹಜವಾಗಿ ಒದರುವೆನು ಆಚಾರ್ಯ. ಹೇ ಹುಡುಗ ಆಚಾರ್ಯ, ಪುಲ್ಲಲೋಚನನಾದ ಶ್ರೀಕೃಷ್ಣನಿಂದ ನಿಮ್ಮದೊಂದು ಬಾಳ್ವೆ ಅಲ್ಲದೆ ಇಲ್ಲಿ ಆರರಿಯರೆಂದು ನಿನ್ನ ಶರೀರವನ್ನು ಕೊಚ್ಚಿಕೊಳ್ಳು. ಬಲ್ಲಿದ ಗರಿತದ ಗೊಲ್ಲರ ಮನೆಯೊಳಗೆ ಇದ್ದು ಕಾಲಹರಣೆ ಮಾಡಿ ಬಂದ ಕೈ ಮುದ್ದೆಯನ್ನು ಆಗಲೇ ಮರೆತು ಬಂದಿರುವೆಯೇನೋ? ಒಡಬಾಗ್ನಿಯು ಕಿಡಿಗಡದಂತೆ ಗುಡಿಸಿ ಬರುವ ಬಾಣಂಗಳಂ ತಯಾರಿಸಿಕೋ ಸುಭದ್ರೆಯ ಕುವರ. ನಿಮ್ಮಪ್ಪ ಪಾರ್ಥನಿಗೆ ಧನುರ್ವಿದ್ಯೆ ಹೇಳಿದ ಗುರು ನಾನಲ್ಲವೇನೋ ಪೋರ. ಹಿಡಿದಿರುವುದು ಮಾತ್ರ ನಿನಗೆ ಪೂರ್ಣ ಗ್ರಹಚಾರ. ಓಹೋ, ನಮ್ಮ ಜನಕಲಿಗೆ ಧನುರ್ವಿದ್ಯೆ ಎಂಪೇಳಿದ ಕಾರಣ ನೀನೊಪ್ಪುವಂತೆ ದೃಪಥನಮಂ ಪಿಡಿದು ತಂದನು. ಆಗ ನಿನ್ನದೊಂದು ಬಾಳ್ವೆಯಾಯಿತು. ಇಲ್ಲವಾಯ್ತೆ ಅಂದೇ ಶಪಥ ಭ್ರಷ್ಟನಾಗಿ ಹೋಗಬೇಕಾಗಿತ್ತು. ಅದನ್ನಾಗಲೇ ಮರಿತಿರೇನು? ಆಗಿನ ಸುದ್ದಿ ಎದಕ್ಕೆ ಬಾಲಕ? ಏ ಬುದ್ಧಿಶೂನ್ಯರಾದ ದ್ರೋಣರೇ, ಶ್ರದ್ಧರಾದ ಧರ್ಮ ಜಾತಿಗಳ ಪೂರ್ವ ಕರ್ಮಾನುಸಾರ ಮನೋ ನಿರ್ಧರಿಸಿ ವಿರಾಟನಲ್ಲಿಗೆ ಎದ್ದು ಹೋಗಿ ಕಾಲಹರಣೆ ಮಾಡಿ ಉತ್ತರ ಗೋಗ್ರಹಣದಲ್ಲಿ ತಮ್ಮನ್ನು ಗೆದ್ದು ಬಂದಿರುವುದಲ್ಲದೆ ತಮ್ಮಂತೆ ಮತ್ತೆಲ್ಲ ಕಾಲದಲ್ಲಿ ಗದ್ದೆಗೆ ನೀರು ಕಟ್ಟಿದಂತೆ ತುಪ್ಪದಲ್ಲಿ ಹೋಳಿಗೆ ಮುದ್ದೆಯನ್ನು ಅದ್ದಿ ಎದೆ ಯುದ್ಧದವರೆಗೆ ತಿನ್ನುವ ಬುದ್ಧಿ ಎಂದು ಬಲ್ಲಿದನಲ್ಲದೆ ಈ ಯುದ್ಧದ ಪರಿಶ್ರಮ ನಿಮಗೇನು ಗೊತ್ತು? ಸ್ವಾಮಿ ದ್ರೋಣರೇ, ಬಾಲಕ, ಮೃಷ್ಟಾನ್ನ ಪದಾರ್ಥವನ್ನು ದಾವ ಮಹಾರಾಯನು ಮಾಡಿಸಿರುವೆನೆಂದು ದಿನ ಬೆಳಗಾದರೂ ಯೋಚಿಸುತ್ತಾ ಇಲಿಯ ಮೇಲೆ ಕಣ್ಣು ಬಿಟ್ಟಂತೆ
ಹೋಳಿಗೆಯ ಮೇಲೆ ಮಾತ್ರ ನಿಮ್ಮಯ ಕಣ್ಣು. ಶೂರನಾದವರು ಏರಿ ಬಂದರ ಭುಜಬಲವನ್ನು ತೋರಬೇಕೆಂದು ಪೂರಾ ರಣರಂಗದ ಮೇಲೆ ನಮ್ಮಯ ಕಣ್ಣು. ಹೊಟ್ಟೆಯನ್ನಗಲಿಸಿ ಕಂಠದ ಮಟ್ಟಿಗೆ ತಿನ್ನುವ ಬಂಟನಲ್ಲದೆ ನಿನ್ನಂತ ಪೆಂಟೆಗೆ ಈ ಯುದ್ಧದ ತಂಟೆ ಏತಕ್ಕೆ? ಕುಲಕಂಟಕನಾದ ಕೌರವನ ತಂಟೆ ಎಂದಿಸಿ ಬಂದರೆ ನಿನಗೆ ಸುಖ ಉಂಟಾಗುವುದಲ್ಲದೆ ಇಲ್ಲ ಬಾಯ್ಸಾದನುಷ್ಠೇಂಕಾರವಂ ಗೈದು ಬರೋ ಎನ್ನ ಬಾಣಂಗಳಿಂದ ನಿನ್ನ ಕಂಠವಂ ಕೊರೆಯುವ ಭಂಟನೆಂದರೆ ಆಚಾರ್ಯ ನಿನ್ನ ಧನಸ್ಸು ಸಹಸ್ರ ತುಂಡಾಗುವಂತೆ ಬಂದಿತು ನೋಡಿ ಎನ್ನಯ ಶರದಾರಿ. ಸುಮ್ಮನೆ ನಿನ್ನ ಪಂಚಾಂಗದ ಗಂಟನ್ನು ತೆಗೆದುಕೊಂಡು ಹಿಡಿಯಿಂದ ಕೆದಾರಿ ಜಾಗೃತಿಯಿಂದ ಇದ್ದಕ್ಕೆ ಓಹೋ ದ್ರೋಣ, ಎತ್ತ ಹೋಯಿತೋ ನಿನ್ನ ಪೌರುಷದ ಗುಣ. ಬರಿ ಬೈರೇವರ ಸಾರಥಿ, ಮತ್ತಾವ ಅತಿರಥರಿದ್ದರ ಯುದ್ಧಕ್ಕೆ ಬರ ಹೇಳಲ ಸಾರಥಿ. ಅಯ್ಯೋ ಚಿತ್ತ ಜನ ರೂಪನ ಓಲು ಒಪ್ಪುವ ಲಕ್ಷಣ ಪುತ್ರಾದಿಗಳಿಲ್ಲ. ಎತ್ತ ಜನ ಕಂಬಿಟ್ಟು ಈ ಹೊತ್ತಿಗೆ ನಿರ್ಭಾಗ್ಯನನ್ನು ಮಾಡಿಕೋದಿರ. ಮತಿವಂತೆಯಾದ ಭಾನುಮತಿಯು ಕ್ಷಿತಿ ಪಾಲನೆ ಸುತರೇನಾದರೆಂದು ಕೇಳಿದರೆ ನಾ ಏನು ಹೇಳಲಿ? ಈ ನಿಮ್ಮ ಮರಣದ ವರ್ತಮಾನವನ್ನು ಕೇಳಿದ ಕ್ಷಣಕ್ಕೆ ಅಯ್ಯೋ 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 ಎಂದು ಪೃಥ್ವಿಯ ಮೇಲೆ ಬಿದ್ದೊರಳಾಡುವ ಸತಿಯಳ ದುಃಖ ನಾ ಹೇಗೆ ಶಾಂತಿ ಮಾಡಲಿ? ಅಯ್ಯೋ ಅಯ್ಯೋ ಕಳಗದೊಳಗೆ ಮಾನ್ಯವೊಂದು ಕೊಲ್ಲದೆ ಎನ್ನ ಮಕ್ಕಳನ್ನು ಹಾಳು ಮಾಡಿಬಿಟ್ಟೆಯಲ್ಲೋ. ಸುಮ್ಮನೆ ತಾವು ಹೇಳಿದವ ದುರ್ನಕ್ಕೂಯಿಗೆ ಎತ್ತವಾಯಿತು. ನೀನು ಒಕ್ಕ ಮನೆ ಹಾಳಾಯಿತೆಂಬಂತೆ ಬೊಕ್ಕಸದ ರೊಕ್ಕವೆಲ್ಲ ಕಳೆದುಕೊಂಡೆನೋ. ಮುಂದೆ ಮಕ್ಕಳನ್ನೆಲ್ಲ ಮೃತ್ಯುವಿಗೆ ತುತ್ತು ಮಾಡಿಕೊಟ್ಟೇನೋ. ಅಕ್ಕಲವಾಯಿತು ನಮ್ಮ ಬಲವೆಲ್ಲ. ಆ ಪಾಂಡವರ ಪುಣ್ಯಕ್ಕೆ ಮಾತ್ರ ಈಡಿಲ್ಲವೆಂದು ತಿಳಿದುಕೊಂಡೆನು. ನಿಮ್ಮನ್ನು ನೆಂಬಿ ಅವರೊಡನೆ ಹಾಗೆ ಕಟ್ಟಿಕೊಂಡದ್ದು ಎಲ್ಲದೇ ಮೂರ್ಖತನ. ದ್ರೋಣ, ಮಕ್ಕಳ ಋಣ ತೀರಿ ಹೋಯ್ತು ದ್ರೋಣ. ನಿಮ್ಮಂತವರಿದ್ದರೆ ಇನ್ನೇನಿದೆ ಎನ್ನ ಒದಕನ. ಫಲವೆಲ್ಲ ಹಾಳಾಯ್ತೆಂದು ಗೋಳಾಡ್ತಿದ್ದರೆ ತೋಳನಂತೆ ಬಾಯಿ ತೆರೆದುಕೊಂಡು ಕುಳಿತು ಕೇಳ್ತಿರೋಣ. ದುರ್ಯೋಧನ ಯಾತ ಕಾಡಿವೆಯೋ ಇಂಥ ಕಠಿಣದ ವಚನ. ದ್ರೋಣರೇ, ನಿಮ್ಮದೇನು ಹೋಯಿತು? ನಿಮ್ಮಂತ ಬಂಟರನ್ನು ನಂಬಿ ಎನ್ನ ಪ್ರಾಣ ಮಾತ್ರ ಕಂಠದಲ್ಲಿ ಸಿಲುಕಿಕೊಂಡಿರೋದು ದ್ರೋಣ. ಭೋಜನದಲ್ಲಿ ದುರ್ಯೋಧನ, ದ್ರೋಣ ಪ್ರಾಣ ಕಂಠದಲ್ಲಿ ಸಿಲುಕಿದರೆ ಗಟ್ಟಿಯಾಗಿ ಬಾಯಿ ಮುಚ್ಚಿಕೋ, ಅದು ಎತ್ತ ಹೋಗುವುದಿಲ್ಲ. ಗುರುಗಳೇ, ಎನ್ನನ್ನು ಹಾಸ್ಯ ಮಾಡುವುದಕ್ಕೆ ನಿಮ್ಮ ಸ್ವತಂತ್ರವಲ್ಲ. ನನ್ನ ದುರಾದೃಷ್ಟವೇ ಈಗಿರುವ ಕಾಲಕ್ಕೆ ದಾರು ಮಾಡುವುದಾದರೂ ಏನು ದ್ರೋಣ? ಓಳಿಗೆ ತುಪ್ಪದಲ್ಲಿ ನೀ ಬಹು ಜಾಣ. ಪೃಥ್ವಿಪತಿಯಾದ ಗುರುಪತಿ ಸೇನಾಧಿಪತಿ ತತ್ಪುತ್ರರು ಮೃತಿ ಹೊಂದಿದರೆಂದು ಉತ್ಕೃಷ್ಟವಾದ ಮನೋವ್ಯತೆ ಎಂಬ ಶೋಕವನ್ನು ತತ್ಕಾಲದೊಳ ಬಿಡು. ಅವರವರ ಆಯುಷ್ಯ ಪರಿಮಿತಿ ಇದ್ದ ಮೇರೆಗೆ ವಿಧಿ ಲಿಖಿತವನ್ನು ಅಳಕಿಸಿ ಹೆಚ್ಚಿಗೆ ಬರೆಯಲಿಕ್ಕೆ ಇಲ್ಲಿ ದಾರಿಗೂ ಸಾಧ್ಯವಿಲ್ಲ. ಅಪರಿಮಿತ ಸಾಹಸಿಯಾದ ಅಭಿಮನ್ಯುವಿನೊಡನೆ ಕಾಳಗವೆಸರಗಬೇಕಾದರೆ ತ್ರಿಮೂರ್ತಿಗಳಿಗೂ ಸಾಧ್ಯವಿಲ್ಲ.
ಭುಜಬಲೋದ್ದಂಡನಾದ ಗಾಂಡೀವಿಯು 3 ಲೋಕದ ಗಂಡನೆಂದು ಬೆಸರುಗೊಂಡಿದ್ದರು. ಈ ರಂಡೇ ಗಂಡನು ಮಾತ್ರ ಭೂಮಂಡಲದ ಗಂಡುಗಳಿಗೆಲ್ಲ ಗಂಡನೆಂದು ಕಾಲ್ಪೆಂಡೆ ಎಂಬವನು. ಇವನೊಡನೆ ದಂಡದರನು ಕಂಡಣದೊಳಗೆ ಮೂಂಕೊಂಡು ಹಾಯ್ದರೆ ವೀರಮಂಡೆಯ ಹೂಡಿ ಸಮದಂಡಿಯಾಗಿ ಕೋದಂಡದಿ ಮಾತನಾಡಿಸುವ ಮಹಾಪ್ರಚಂಡನು ದುರ್ಯೋಧನ. ದ್ರೋಣ, ಇವನನ್ನು ಸಣ್ಣವನನ್ನುವುದೇನೋ, ಇವನು ಧಾವ ಹುಡುಗನು. ಎನ್ನಂ ಕಂಡರೆ ಮಾತ್ರ ಕಡೆಗಣ್ಣಿನೊಳ ಕಿಡಿ ಕೆಂಡವನ್ನು ಗುಳುತ್ತ ದನವನ್ನು ಜೊತೆಗೊಂಡು ದ್ರೋಣರೇ ಭೋಜನಗೈದು ಬಂದಿರಾ ಎಂದು ನಿರ್ಭಯಗೊಂಡು ಮಾತನಾಡುವನು. ಕಡುಗಲಿಯಾದ ಕರ್ಣನನ್ನು ಕೈಗುಂದಿಸಿದನೋ, ಬಲ್ಲಿದನಾದ ಶಲ್ಯನ ಶಕ್ತಿಯನ್ನು ನಿಲ್ಲಿಸಿದನೋ, ನಿಪುಣರಾದ ಕೃಪಾಚಾರ್ಯರನ್ನು ಮಾತ್ರ ಕಳವಳಿಕೆ ಎಂಬ ಕಂಪು ಹಿರಿಸಿಕೊಳ್ಳಿಸಿರುವನು. ಅತುಲಿತನಾದ ಅಶ್ವತ್ಥಾಮನಿಗೆ ಅಧೈರ್ಯ ಒದಗಿಸಿರುವನು. ದುಶ್ಯಾಸನನಿಗೆ ಉಚ್ಛ್ವಾಸವನ್ನು ಊರ್ಧ್ವಮುಖವಾಗಿ ಹಾಡುವಂತೆ ಮಾಡಿರುವನು. ಓ ದುರ್ಯೋಧನ, ನಿನಗಂತೂ ಮೊದಲೇ ಪ್ರಾಯಶ್ಚಿತ್ತ ಮಾಡಿರುವನು. ದುರ್ಯೋಧನ, ದ್ರೋಣ, ಇದು ನಮಗೆ ಶತ್ರುವಲ್ಲ, ತ್ರಿಲೋಕವನ್ನು ತಿತ್ತು ಮಾಡಿ ನುಂಗುವ ಮಾರಿದೇವತೆಯೋ, ಕಡೆಗಾಲದ ಕಾಲಭೈರವನ ಕಠೋರ ಧ್ವನಿಯೋ. ಇವನಿಗಿರುವುದು 14 ವರ್ಷ, ಇವನಲ್ಲಿರುವುದು ಮಾತ್ರ ಧೈರ್ಯಾದ್ರಿ ಎಂಬ ಅಧಿಕವಾದ ಪೌರುಷ. ಇವನನ್ನು ಸಣ್ಣವನನ್ನುವುದೇನೋ, ನಮ್ಮ ಸೈನ್ಯವೆಲ್ಲ ಹಾಳು ಮಾಡುವುದಕ್ಕೆ ಬಂದಿರುವನು. ನೀನು ದಿಕ್ಕು ತಪ್ಪಿದವನಂತೆ ದುಃಖಿಸಬೇಡ, ಚಿಕ್ಕವನಿಗೆ ತಕ್ಕ ಉಪಾಯವನ್ನು ಮಾಡುವನು ಕುರುಪತಿ. ನೋಡನ್ನ ಸಾಹಸದ ರೀತಿ. ಓಹೋ, ತಮ್ಮ ಸಹವಾಸ ಮಾತ್ರದಿಂದಲೇ ಎನ್ನ ಲಕ್ಷಣಾಧಿಪುತ್ರರು ಮಾತ್ರ ಅಂತಕ್ಕನ ಪುರದ ಹಾದಿಯನ್ನಿಡಿಸಿದಿರಿ. ಮತ್ತು ಸೈನ್ಯದ ಭಾರ ನಿನಗೆ ಏತಕ್ಕೆಂದು ಪಾರ್ಥ ಸಂಜಾತನಿಂದಲೇ ಮಾಡಿಸಿದಿರಿ. ತಾವು ಬಂದು ಬಹುಮಾತಿನ ಧೀರರಾಗಿ ಕಾಣಿದಿರಿ. ತತ್ಕಾಲದೊಳಪ ಶಾಂತಿಯನ್ನು ಪೇಳುವುದಕ್ಕೆ ಬಹು ಜಾಣರಾಗಿ ಕಾಣುವಿರಿ ದ್ರೋಣಾಚಾರ್ಯ. ನಿಮ್ದೇನು ಮಾಡಿದೆಯೋ ಇದಕ್ಕೆ ಉಪ. ಯಕ್ಷರಕ್ಷೋರಾದಿಗಳು ಪಾಂಡವರ ಪಕ್ಷ ವಹಿಸಿ ಬಂದರು, ನಿರ್ಲಕ್ಷ್ಯದಿಂದ ಕಾದಾಡುವಂತ ವಿಕ್ರಮನಾದ ಅರ್ಕ ಸಂಭವನೇ, ಭಾರತದ ಸಂಭವನೇ, ಅಧ್ಯಕ್ಷ ಹೇಳುವ ನುಡಿಯನ್ನು ಲಕ್ಷ್ಯವಿಟ್ಟು ಕೇಳಬೇಕರೆ. ಪಕ್ಷಿವಾಹನನ ಸಹೋದರಿಯ ಮಗ ಅಭಿಮನ್ಯುವೆಂಬ ದಕ್ಷನು ಬಂದು ಇಂದಿನ ಅವಧಿ ನಮ್ಮ ಬಲವೆಂಬ ಸಮೂಹಕ್ಕೆ ಗಿಡುಗನೆರಗಿದಂತೆ ಕುರುಪಡೆಯನ್ನು ಒಡೆದು ಕೆಡಹಿದನು. ಸೆಳುರತಿ ರಾಜಿಗಳನ್ನು ಹಿಡಿದು ಗಡಗಡನೆ ಅಲ್ಲಾಡಿಸಿದನು. ಘೋರ ದೈತ್ಯನಾದ ಘೋರವಾದ ಸಿಂಹ ಧ್ವನಿಯ ಮಾಡುತ್ತ ನಮ್ಮ ಬಲದೊಳಗೆ ಊರು ನುಂಗುವ ಮಾರಿಯಂತೆ ಹೊಕ್ಕಿರುವನು. ಋಣಶೇಷವನ್ನು ಶತ್ರುಶೇಷವನ್ನು ಬಲಿಯ ಬಿಟ್ಟರೆ ಅದು ನಮಗೆ ಸುಲಭವಲ್ಲ. ಕರ್ಕಶವಾದ ಬಾಣಗಳು ಎಷ್ಟು ಪ್ರಯೋಗಿಸಿದರೂ ಗಕ್ಕನೆ ಇಕ್ಕಡಿಯ ಮಾಡಿ ಒಕ್ಕಲಿಕ್ಕಿರುವನು. ಇದು ಎಂಥ ಮಕ್ಕಮಾರಿಯೋ. ಶೌರ್ಯೋದ್ಗಂಭೀರನ ಮುಂಭಾಗದಲ್ಲಿ ನಿಂತು ಯುದ್ಧ ಮಾಡಬೇಕಾದರೆ ಸಾಕ್ಷಾತ್ ರಂಭಾಪತಿ ದೇವತಾ ಕದಂಬಕ್ಕೂ ಸಹ ಸಾಧ್ಯವಿಲ್ಲ. ಆದ ಕಾರಣ ನೀನು ಅವ ಅಭಿಮನ್ಯುವಿನ ಕರೆದ ಧನವನ್ನು ಖಂಡಿಸು, ಆಗ ಯುದ್ಧಾರಂಭ ಮಾಡಬಹುದು. ಶೀಘ್ರವಾಗಿ ಈ ಕಾರ್ಯವನ್ನು ನೆರವೇರಿಸು, ಮರೆಯಬಾರದು. ಅಶ್ವತ್ಥಾಮ ಶಲ್ಯ ಕೃಪಾದಿಗಳನ್ನು ಕೂಡಿಕೊಂಡು ನಾನು ಅಭಿಮನ್ಯುವಿನ ಮುಂಭಾಗಕ್ಕೆ ಹೋಗುವನು. ಶೀಘ್ರದಿಂದ ಈ ಅಭಿಮನ್ಯುವಿನ ಹಿಂಭಾಗಕ್ಕೆ ಹೋಗು ನೀನು ಕರ್ಣ. ಭುವನವನ್ನ ಬಿಂಕದಿಂದಿರುವ ಸಂಕುಲವನ್ನು ಶಂಕಿಸಿದ ಮುಕ್ಕೊಂಡು ಬಹುಕನ ಅಂಕಿತ ಮೀರಿದ ಶರಾಂಕುಲವನ್ನು ಸುರಿಸಿಟಕ್ಕಣಕ್ಕಧಿಕಾರಿಯಾದ ಕಾಲ ಕಿಂಕರನ ಕರ ಪಂಕಜಕ್ಕೆ ಸ್ವಾಧೀನಪಡಿಸುವ ರಣ ಭಯಂಕರನಾದ ವಿಕ್ರಮಾಂಕಿತನಿಗೆ ಇಂಥ ಕರ್ಣ ಶಂಕರನಿಗೆ ಕಿಂಕರನಾಗಿ ಪಾಶುಪತಾತ್ರ ಹೊಂಪಡೆದ ಪಾರ್ಥಗೆ ಸಮಂಕಿತ ವೀರ ಕಂಕಣವನ್ನು ಧರಿಸಿರುವ ರೌಂದ್ರಾಂಕಿತಗೆ ಕಕ್ಕುಲದ ಮಾತು ಪೇಳುವುದಕ್ಕೆ ನೀನೇನು ಮಕ್ಕಳಿಲ್ಲದವನೇ. ಕರ್ಣ ಚೋಣಿಯೋಡನ ಧೀರನೆನಿಸಿದ್ದಡೆ ಮುಂಭಾಗದಲ್ಲಿ ನಿಂತು ಪ್ರಾಣವನ್ನಾದರೂ ಕೊಡಬಹುದು. ಇಂಥ ಗಣ್ಯಘಾತಕ ಕೃತ್ಯವನ್ನು ಮಾಡಿದರೆ ಅತ್ತ ತಂದೆ ತಾಯಿಯನ್ನೆಡಕ್ಕೆ ಕಲ್ಲು ಹೊಡೆದುಕೊಂಡಾರು. ದ್ರೋಣ ಹಸುಗೂಸನ್ನು ಮೋಸಗೊಳಿಸಬೇಕೆಂದು ಯಾತಕ್ಕೆ ಹುಟ್ಟಿತೋ ಅವನಿಗೆ ಇಂತಹ ದುರ್ಗುಣ? ಈ ಮಾತು ಮಾತ್ರ ಬಹು ಸಾಧಾರಣ. ಎಲ್ಲ ಕರ್ಣ
ಅಭಿಮನ್ಯುವನ್ನು ಸಾಮಾನ್ಯದವನೆಂದು ತಿಳಿದುಕೊಂಡಿರುವೆಯಾ? ಅವನು ಎಂತವನಾದರೇನು? ಕುರುವಲ್ಲಭನ ಸೈನ್ಯವೆಲ್ಲ ದಿಕ್ಕಲಾಯನ ಮಾಡಿ ಮಿಕ್ಕಿ ಮೀರಿ ನಿಂತಿರುವನು. ಚಿಕ್ಕವನಿಗೆ ತಕ್ಕ ಉಪಾಯವನ್ನು ಮಾಡದಿದ್ದರೆ ನಮ್ಮ ರಾಜನು ನಮ್ಮ ಹೆಣಕ್ಕೆ ಬಡಿದುಕೊಂಡಾನು. ಅಯ್ಯೋ, ಸಂಗ್ರಾಮದಲ್ಲಿ ಅವನ ಮುಂಭಾಗದೊಳಗೆ ನಿಂತು ಗೆಲ್ಲುವುದು ಹರಿಹರಿಗೂ ಸಾಧ್ಯವಿಲ್ಲ. ನಾನೇ ಪರಾಕ್ರಮಿ ಎಂದು ನಿನ್ನ ಪೌರುಷವನ್ನು ಕೊಚ್ಚಿಕೊಂಡರೆ ಅಭಿಮನ್ಯುವಿನ ಮುಂಭಾಗದಲ್ಲಿ ನಿಂತು ನೀನು ಗೆಲ್ಲುವುದಿಲ್ಲ. ಗುರುಗಳೇ, ಹಿಂದಕ್ಕೆ ಜಗದೇಕ ವೀರನಾದ ಶ್ರೀರಾಮನ ವಾನರನೆಂಬ ವಾಲಿಯನ್ನು ಮರದ ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಲಿಲ್ಲವೇ? ಇದೇ ಪಾಂಡವರು ನಿನ್ನಿನ ಕಾಳಗದ ಕಲಿ ಭೀಷ್ಮನೆದುರಿಗೆ ಶಿಖಂಡಿಯನ್ನು ತಂದು ನಿಲ್ಲಿಸಿ ಪಾರ್ಥನು ಬಾಣ ಪ್ರಯೋಗ ಮಾಡಿ ಜಯಪಾರದ ಕೈಗೊಳ್ಳಲಿಲ್ಲ. ರಾಜ ಕಾರ್ಯಕ್ಕಾಗಿ ಮಾಡಿದ ಉಪಕಾರವು ರಾಜನಿಗಲ್ಲದೆ ನನಗೇಗೆ ಆಗುವುದು? ರಾಜಾನಾಂ ಪ್ರತ್ಯಕ್ಷ ದೇವತಾ ಎಂಬಂತ ನೀನೇನು ರಾಜನೀತಿ ಧರ್ಮವನ್ನು ಅರಿಯದವನೇ ಹೇಗೆ ರವಿನಂದನ? ಅಭಿಮನ್ಯುವಿನ ನಿಂಬಳಕ್ಕೆ ಹೋಗಿ ಈ ಕ್ಷಣ. ಹೇ ದ್ರೋಣ, ನನಗೆ ಮಾತ್ರ ಸರಿ ಹೋಗದೋ ನಿನ್ನಯ ದುರ್ಗುಣ. ಮಂಡಲವನ್ನು ದಿಂಡುಗೆಡುವ ಉದ್ದಂಡ ಮಾರ್ಥಾಂಡ ನಂದನನೋ ಇಂಥ ಚಂಡ ಕೆಲಸವನ್ನು ಮಾಡುವನೇ? ಮಂಡಲೇಶನಾದ ಗುರುಮಂಡಲೇಶನು ಎನ್ನ ಮೇಲೆ ಬೇಸರಗೊಂಡು ನನಗೆ ಕೊಟ್ಟ ಅರ್ಧ ರಾಜ್ಯವನ್ನ ಖಂಡಿತವಾಗಿ ಬಿಡಬಹುದೆಂದು ದಂಡಿಸಿದ ಕಾಲಕ್ಕೂ ಎನ್ನ ಪ್ರಜನತರ ಕೀರ್ತಿಯೇನು ಕುಂದಿಲ್ಲ. ಅವೋ ಆಚಾರ್ಯರೇ, ಎನ್ನಂತ ಗಂಡು ಗಲಿ ಕುಳಿತು ಅಭಿಮಾನವೆಂಬ ಉಂಡಾಡುವ ಮಗುವನ್ನು ಹಿಂಭಾಗದಲ್ಲಿ ನಿಂತು ಧನುವಂ ಖಂಡಿಸಿ ಮಂಡೆ ಬಾಗಿ ಬಾಳುವುದಕ್ಕಿಂತ ಭೂಮಂಡಲದಲ್ಲಿ ಒಂದು ದೊಡ್ಡದಾದ ಗುಂಡನ್ನಾಯ್ತು ಪ್ರಾಣ ಬಿಡುವುದು ಲೇಸಲ್ಲವೇನೋ? ಛೀ ಛೀ, ದುರಾಭಿಪ್ರಾಯನದ ದ್ರೋಣ, ನಿನ್ನಲ್ಲಿ ಸ್ವಲ್ಪವಾದರೂ ಇಲ್ಲವೋ ಸುಗುಣ? ಅಂಬುಜಾಪ್ತನಾದ ಸೂರ್ಯ ಸಂಭವನೇ, ಭಾರತದ ಸಂಭವನೇ, ಕುಂಬಿನೀಶನಾದ ಕೌರವನ ಕಾರ್ಯಕ್ಕೋಸ್ಕರ ಎನ್ನ ನುಡಿಯನ್ನು ನಂಬು ಬೇಗನೆ. ಏನು ಚೆನ್ನಾಗಿ ಹೇಳು ಗುರುಗಳೇ. ಜಂಬಾರಿಯ ಪೌತ್ರನೆಂಬರನ ಗಂಭೀರನ ಮುಂಭಾಗಕ್ಕೆ ನಾಂಪೋಗಿ ನಿಲ್ಲುವೆನೋ. ಕೋದಂಡ ವಿದ್ಯೆಯ ನಿಪುಣಾಗ್ರ ಗಣ್ಯರಾದ ಕೃಪಾಚಾರ್ಯವನ್ನು ಬಲಭಾಗದಲ್ಲಿ ನಿಲ್ಲಿಸುವೆನು. ದೃಢಮತಿಯುತನಾದ ಶಲ್ಯ ಭೂಪಾಲನನ್ನು ಎಡಭಾಗಕ್ಕೆ ನಿಲ್ಲಿಸುವೆನು. ಅಪರಿಮಿತ ಸಾಹಸಿಯಾದ ಅಭಿಮನ್ಯು ಎಂಬ ರಿಪುವಿಗೆ ನೀನು ರೂಪ ತೋರದೆ ಹಿಮ್ಮುಖದಲ್ಲಿ ನಿಂತು ಅವನ ಚಾಪಮಂ ಖಂಡಿಸಿದರೆ ಕುರುಭೂಪನ ಉಳಿಯುವನು ರವಿನಂದನ. ಕಡಿಯ ಕ್ಷಣ. ಶಿವ ಶಿವ, ಇದೇನು ದುರ್ಭವ! ಅಂತ ಕರುಣ ಶೂನ್ಯನಾದ ದ್ರೋಣನು ನನಗೆ ಮಾತ್ರ ಎಂತಹ ಕಾರ್ಯಕ್ಕೆ ಗುರಿ ಮಾಡಿದನು? ತ್ರಾಣವಿದ್ದರು ಸಮ್ಮುಖದಲ್ಲಿ ನಿಂತು ಪ್ರಾಣವನ್ನಾದರೂ ಕೊಡುವೆನೆಂದು ಈ ದೃಢನಿಗೆ ಹಣೆ ಹಣೆ ಹೊಡೆದುಕೊಂಡು ಹೇಳಿದೆನು. ಸೇನಾಧ್ಯಕ್ಷನಾದ ದ್ರೋಣನು ಕೇಳಿದನು, ಇರಲಿ ಇರಲಿ, ಎಷ್ಟು ಯೋಚನೆ ಫಲವೇನೋ, ಅಭಿಮಾನ್ಯವಿನ ಹಿಂಭಾಗಕ್ಕೆ ಹೋಗುವೆನು.